ಬ್ಯೂಟಿ ಮಜಾ 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 ಬಂತು. ಓಹೋ ಕ್ರೇಜಿ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಲ್ ರೈಟ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಅಲೆಮಾರಿಗಳು. ಸೊ ಬ್ಯೂಟಿ ಬಾಯ್ಸ್ ಆರ್ ಆಲ್ರೆಡಿ ಹಿಯರ್. ಮೋಸ್ಟ್ ಆಫ್ ದೆಮ್ ಆರ್ ಹಿಯರ್ ಆಲ್ರೆಡಿ. ಹಾಂ, ಮಾರ್ನಿಂಗ್ ಬ್ರೋ. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ದ ಸೇಮ್ ಬ್ರೋ. ಏನು ಶಾಕು? ಹೌದಾ, ಹೊಡ್ಸ್ಕೊಂಬಂದ್ರಾ? ಬಂದ್ಬಿಡಿ ಇಲ್ಲಿಗೆ. ಓ ಓ ಅಯ್ಯಪ್ಪ, ಹೇಳಿ 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 ಕಮಾನ್. ಏನಿದು? ಮಿರರ್ ಡಿಫ್ರೆಂಟ್ ಆಗಿದೆ ಮಿರರ್ಸು. ಹಾಯ್, ಬ್ರೇಕ್ಫಾಸ್ಟ್ ಎಲ್ಲ ಇತ್ತು. ಸೇಟ್ ಅವ್ರದ್ದು ಆರ್ಗನೈಸ್ ಮಾಡಿದ್ರು ಅನಿಸುತ್ತೆ. ನಾನು ಬೇಡ ಬಿಡು ಅವ್ರದ್ದು ಏನಿರುತ್ತೆ ಅಂದ್ಬಿಟ್ಟು ಇಲ್ಲೇ ಕೊಡಿಸ್ದೆ ಬಾಯ್ಸ್ಗೆಲ್ಲ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು ನಮ್ಮದು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಟ್ಟೆ ಫುಲ್ಲೋಗಿ ಫಿಲ್ ಮಾಡಿಕೊಂಡು ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೊನ್ನೆ ತಾನೇ ನಾನು ಹೇಳ್ತಾ ಇದ್ದೆ ಒಂದು ರೈಡ್ ಕಡೆ ಮಲಪ್ಪ ಕಡೆ ರೈಡಲ್ಲಿ ಬಿಸಿಲೇ ನೋಡಿದ ಗುರು ಅಂತ. ನನ್ನ ಆ್ಯಕ್ಚುಲಿ ಫುಲ್ ಡೇ ನಾನು ಬಿಸಿಲಲ್ಲೇ ಹೊರಗಡೆ ಇದ್ದೆ ನಾನು. ಸೊ ನನ್ನ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಸ್ವಲ್ಪ ಒಂದು ಒಳ್ಳೆ ಬಿಸಿಲು ಬಂದಿತ್ತು. ಇವತ್ತು ನೋಡ್ತಿದ್ರೆ ವೆದರು ಆಲ್ಮೋಸ್ಟ್ ಮತ್ತೆ ಮೋಡ ಮುಚ್ಕೊಂಡೇ ಇದೆ. ಮಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಕ್ಲೌಡಿ ಇದೆ. ನಾವು ಹೋಗ್ತಿರೋ ಆಫ್ ರೋಡ್ಗೆ, ನಾವು ಹೋಗ್ತಿರೋ ಒಂದು ಟ್ರಯಲ್ಗೆ ವೆದರ್ ಹಿಂಗೆ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಡಿಹೈಡ್ರೇಷನ್ ಆಗಲ್ಲ, ಹಿಂಸೆ ಅನಿಸಲ್ಲ ನಮಗೆ ಬಿಸಿಲು ಈ ಥರ ಮೋಡ ಮುಚ್ಕೊಂಡಿದ್ರೆ. ಬಟ್ ಮಳೆ ಬೇಡ ಅಷ್ಟೇ, ಬಿಕಾಸ್ ರೈನ್ ಗೇಟ್ಸ್ ಎಲ್ಲ ಏನೂ ಇಲ್ಲ, ಅವೆಲ್ಲ ಹಾಕೊಳ್ಳೋಕೆ ಹಿಂಸೆ ನಮಗೆ. ಸೊ ಮಳೆ ಬೇಡ, ವೆದರ್ ಹಿಂಗೆ ಇರಲಿ, ಕ್ಲೌಡಿ ಆಗಿ ಆರಾಮಾಗಿರುತ್ತೆ. ವೆದರ್ ಚೆನ್ನಾಗಿದೆ ಗುರು. ಇಲ್ಲ, ಹಳ್ಳಿ ಸ್ವಲ್ಪ ಇಂಪ್ರೂವ್ ಆಗಿಬಿಡೈತೆ. ಹೈವೇ ಪಕ್ಕದಲ್ಲೇ ಆಯ್ತಲ್ವಾ. ಸೊ ಹೈವೇ ಪಕ್ಕದಲ್ಲೇ ಆವಾಗ ಆದಮೇಲೆ ಇವಾಗ ಫುಲ್ಲು ಲೇಔಟ್ಗಳು, ಮನೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ನಾನು ಆಲ್ಮೋಸ್ಟ್ ಒಂದು 3.5 ಇಯರ್ಸ್ ಬ್ಯಾಕು ಇಂಡಿಪೆಂಡೆನ್ಸ್ ರೈಡ್ ಮಾಡಿದರು. ಯಾವುದು ಮುಟಾಮೊನ್ನೆ ಕಡೆಯಿಂದ ಒಂದು ಆರ್ಗನೈಸ್ ಮಾಡಿದರು. ಆವಾಗ ನಾವು ನಮ್ಮ ಗ್ರೂಪೆಲ್ಲ ಬಂದಿದ್ವಿ, ಒಂದು ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಬಂದಿದ್ವಿ. ಆವಾಗ ಇದೆಲ್ಲ ಸಣ್ಣ ಹಳ್ಳಿ, ಏನಂದರೆ ಏನೂ ಇರಲಿಲ್ಲ. ಇವಾಗ ಒಳ್ಳೆ ರೋಡು, ಹೈವೇ ಪಕ್ಕದಲ್ಲೇ ಎಲ್ಲ ಆಗ್ಬಿಟ್ಟಿದೆ. ನೋಡಿ, ಇವೆಲ್ಲ ಲೇಔಟ್ಸ್ ಮಾಡ್ತಿದ್ದಾರೆ. ಕಾಂಪೌಂಡೆಲ್ಲ ಹಾಕಿ ಲೇಔಟ್ಸ್ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್. ಸೊ ಅಲ್ಲಿ ಕೆಫೆ ಎಲ್ಲರೂ ಇದೆ. ಕ್ರಾಫ್ಟೆಡ್ ಫಾರ್ ದ ಕ್ಯೂರಿಯಸ್. ಅಲ್ಲಿಲ್ವಾ?
ಸೊ ಬೆಳಗ್ಗೆ ನಾನು ಹೇಳಿಲ್ಲ ಇವತ್ತು ಏನಿದೆ ಅಂತ. C8 ಕಡೆಯಿಂದ ವಿ ಜನರಲಿ ಕೊಲಾಬ್ರೇಟ್ ರೈಸ್ ಮಾಡ್ತೀವಿ ಆರ್ಗನೈಸ್ ಮಾಡಿದಾಗ. ಸೊ ಇವತ್ತು C8 ಅವರು ಒಂದು ಆಫ್ ರೋಡ್ ಸೆಷನ್ ಆರ್ಗನೈಸ್ ಮಾಡಿದ್ದಾರೆ. ಓ ಓ ಓ ಓ ಸೊ ಆಲ್ಮೋಸ್ಟ್ ನಾವು ಮಾರ್ಷಲ್ ನಾವು ನಮ್ಮ ಕ್ರೂ ಟೀಮ್ನ ತೊಗೊಂಡಿದ್ವಿ, ಎಲ್ಲ ಆ್ಯಡ್ ಬ್ಯಾಕ್ ಮಾಡಿದ್ವಿ. ಸೊ ಅದರಲ್ಲಿ ಕೆಲವ್ರನ್ನ ಇವತ್ತು ಒಂದು ಟ್ರೈನಿಂಗ್ ಇಟ್ಕೊಂಡಿದ್ದೆ ನಾನು, ಮಾರ್ಷಲಿಂಗ್ ಹೆಂಗೆ ಮಾಡೋದು ಅಂತ, ಸ್ವೀಪ್ ಹೆಂಗೆ ಮಾಡೋದು ಅಂತ ಒಂದು ಟ್ರೈನಿಂಗ್ ಮಾಡೋದು ಅಂದ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ C8 ಕೂಡ ಒಂದು ಈ ಥರ ಒಂದು ಸೆಷನ್ ಆರ್ಗನೈಸ್ ಮಾಡಿದ್ರು. ಸೊ ಎರಡು ಒಟ್ಟಿಗೆ ಆಗ್ಬಿಡಲಿ ಅಂದ್ಬಿಟ್ಟು ನಾನು ನಮ್ಮ ಮಾರ್ಷಲ್ ಟೀಮ್ನೆಲ್ಲ ಇಟ್ಕೊಂಡು ವಿ ಆಮ್ ಗೋಯಿಂಗ್ ಇಟ್ ಟೇಕಿಂಗ್ ದೆಮ್ ಅಲಾಂಗ್ ವಿತ್ ಮೀ. ಒಂದು ಆಫರ್ ಸೆಷನ್ ಆಗುತ್ತೆ, ಆಫರ್ ಟ್ರೈನಿಂಗ್ ಆಗುತ್ತೆ, ಅಲಾಂಗ್ ವಿತ್ ದ್ಯಾಟ್ ಇದು ಆಗುತ್ತೆ ಅಂತ. ಸೊ ಏನಪ್ಪ ಮಾಡೋದು ಅಂದರೆ ಈಗ ಅಪ್ಪ ಅದು ಬಾಲಕ್ಲಾವ ಎಲ್ಲ ಹಾಕ್ಕೊಂಡು ಮೂಗ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಸೊ ಉಸಿರಾಗ್ತಿಲ್ಲ, ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಈ ಜನ್ಮ. ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ನಾವೊಂದು 8-9 ಜನ ಬಂದಿದ್ದೀವಿ ನಮ್ಮ TSBCಯಿಂದ, ಮಾರ್ಷಲ್ಸ್ ಎಲ್ಲ ನಾನು ಸೇರಿ. ಸೊ ಇದೊಂದು ಟ್ರೈನಿಂಗು ಆಗಲಿ, ಆಫ್ಟರ್ ಟ್ರೈನಿಂಗು ಆಗಲಿ, ನಮ್ಮದು ಒಂದು ಮಾರ್ಷಲ್ ಟ್ರೈನಿಂಗು ಆಗಲಿ ಅಂದ್ಬಿಟ್ಟು ವಿ ಆರ್ ಹಿಯರ್ ವಿತ್ C8. ಸೊ ನಾವು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೊಂಡು ಬಂದಿದ್ವಿ, ಬಟ್ ಅವ್ರು ಕೂಡ ಆರ್ಗನೈಸ್ ಮಾಡಿದರು C8 ಅವರು. ಜೊತೆಗೆ ಈಗ ಮಾರ್ನಿಂಗ್ ಒಂದು ಟ್ರೈನಿಂಗ್ ಸೆಷನ್ ಆಯಿತು. ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ರು. ಜೊತೆಗೆ ವಿತ್ ಸಮ್ ಬೇಸಿಕ್ಸ್ ಆ್ಯಂಡ್ ರೈಡಿಂಗ್ ಪೊಸಿಷನ್ ಹೆಂಗೆ ತೊಗೋಬೇಕು ಆಫ್ ರೋಡಲ್ಲಿ, ಸ್ಟ್ಯಾಂಡಿಂಗ್ ಹೆಂಗಿರಬೇಕು, ಯಾವ ಥರ ಗ್ರಿಪ್ ತೊಗೋಬೇಕು ಎಲ್ಲ ಒಂದು ಸ್ವಲ್ಪ ಹೇಳ್ಕೊಟ್ರು. ಸೊ ಬೇಸಿಕ್ ಟ್ರೈನಿಂಗ್ ಎಲ್ಲ ಆದಮೇಲೆ ಈಗ ಒಂದು ಟ್ರಯಲ್ ಹೋಗ್ತಿದ್ದೀವಿ. ಆ ಟ್ರಯಲಲ್ಲಿ ನಾವು ಯಾವ ಥರ ಟ್ರಯಲ್ ಮಾಡ್ತೀವಿ, ನಾವು ಹೆಂಗೆ ಮಾಡ್ತೀವಿ ಅಂತ ಅಬ್ಸರ್ವ್ ಮಾಡಿಬಿಟ್ಟು ಕರೆಕ್ಷನ್ಸ್ ಮಾಡ್ತಾರಂತೆ. ಸೊ ವಿಲ್ ಸಿ ಹೌ ಇಟ್ ಗೋಸ್ ಆನ್. ಮುಂಚೆ ನಾನು ನೋಡ್ದಂಗೆ ಇಲ್ಲೇ ಒಂದು ಟ್ರಯಲ್ ಇತ್ತು ಪಕ್ಕದಲ್ಲಿ, ರೈಟ್ ಸೈಡಲ್ಲಿ. ಆ ಟ್ರಯಲ್ಲೇ ಮಾಡಿಸ್ತಾನ ಇಲ್ಲ ಬೇರೆ ಆ ಕಡೆ ಒಂದು ಟ್ರಯಲ್ ಇತ್ತು. ಓ ಇಲ್ಲಿ ತೋಟ ಆಗಿಬಿಟ್ಟಿದೆ. ಇಲ್ಲಿ ಟ್ರಯಲ್ ಇತ್ತು, ಇದೆಲ್ಲ ಫುಲ್ ತೆಗೆದ್ಬಿಟ್ಟವ್ರೆ. ಆ ಕಡೆ ಒಂದು ಟ್ರಯಲ್ ಇತ್ತು, ಮೋಸ್ಟ್ ಇವಾಗ ಅಲ್ಲಿ ಮಾಡಿಸ್ತಾರೆ ಅನ್ಸುತ್ತೆ. ಅಬ್ಸ್ಟ್ಯಾಕಲ್ಸ್ ಬ್ಯೂಟಿ. ಸೊ ಫಸ್ಟು ಈ ಥರ ಒಂದು ಸರ್ಕಲ್ಸಲ್ಲಿ ಸ್ಟ್ಯಾಂಡಿಂಗ್ ಪೊಸಿಷನ್ ಮಾಡಿ, ನಾ ಏನು ಲೈನ್ ಕೊಟ್ಟಿದ್ದೀನಿ ಅದರಲ್ಲೇ ರೈಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ನಮ್ಮ ರೈಡಿಂಗ್ ಪೊಸಿಷನ್ ಅಂದರೆ ಸ್ಟ್ಯಾಂಡಿಂಗು, ಲೆಗ್ಗು ಪೊಸಿಷನ್ಸು ಮತ್ತು ಬಾಡಿ ಪೊಸಿಷನ್ನು, ಬಾಡಿ ಆ್ಯಂಗಲು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು ಅಂತ. ಸೊ ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಬೇಕಂದರೆ ಹೇಳ್ಕೊಡ್ತಾರಂತೆ, ಕರೆಕ್ಟ್ ಮಾಡ್ತಾರಂತೆ. ಸೊ ಈ ಥರ ಸರ್ಕಲ್ ಮಾಡೋದಕ್ಕೆ ಹೇಳ್ತಿದ್ದಾರೆ. having fun. ಬ್ಯೂಟಿ. ಜಸ್ಟ್ ಇನ್ ಫಸ್ಟ್ ಗೇರಲ್ಲೇ ಇರಬೇಕು, ಬಿಕಾಸ್ ಸೆಕೆಂಡ್ ಗೇರಲ್ಲಿ ನಮ್ಗೆ ಕೆಲವೊಂದು ಸಲ ಲೋ ಎಂಡ್ ಟಾರ್ಕ್ ಸಿಗಲ್ಲ. ಇಟ್ ಕ್ಯಾನ್ ಗೆಟ್ ಟರ್ನ್ಡ್ ಆಫ್, ಇಂಜಿನ್ ಟರ್ನ್ ಆಫ್ ಆಗಿಬಿಡುತ್ತೆ. ನೋಡಿ ಎಲ್ಲ ಮುದ್ದ ಇಬ್ಬರಿಗೆ ತೋರಿಸ್ಕೊಡ್ತಿದ್ದಾರೆ ಯಾವ ಥರ ರೈಡ್ ಮಾಡಬೇಕು ಪೊಸಿಷನ್ ಅಂದ್ಬಿಟ್ಟು. ಅವ್ರ ಪೊಸಿಷನ್ ರಾಂಗ್ ಇತ್ತು ಅಂದ್ಬಿಟ್ಟು ಕೂತ್ಕೊಂಡು ತೋರಿಸ್ತಿದ್ದಾರೆ, ನಿಲ್ಲಿಸ್ಬಿಟ್ಟು ಅವ್ರ ಬೈಕ್ನ ಪೊಸಿಷನ್ ಕರೆಕ್ಟ್ ಮಾಡ್ತಿದ್ದಾರೆ. ಸೊ ದೇ ಆರ್ ಅಬ್ಸರ್ವ್ ಮಾಡಿಬಿಟ್ಟು ಒಬ್ಬೊಬ್ಬರನ್ನೇ ಪೊಸಿಷನ್ ರೈಟ್ ಮಾಡ್ತಿದ್ದಾರೆ. ಅವ್ರ ಹೆಸರು ದೇವ್ ಅಂತ, ಐ ಥಿಂಕ್ ಈಸ್ ಫ್ರಮ್ KTM ಅನಿಸುತ್ತೆ. ಹೋಗಿ ಪ್ರೊಫೈಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಆನ್ ಇನ್ಸ್ಟಾಗ್ರಾಮ್ ಸೋ ಫಾರ್, ನೋಡಿದ್ರೆ ಗೊತ್ತಾಗುತ್ತೆ. So superb, I got hang of it. What are you doing
ಓ ಅಲೆಮಾರಿ ಡೂಯಿಂಗ್ ಗುಡ್ ಬ್ರೋ ಅಂತೆ. ಸೂಪರ್, ಥ್ಯಾಂಕ್ ಯು. ಮುಂದೆ ಈ ಥರ ಪೊಸಿಷನ್ ಕರೆಕ್ಟಾಗಿತ್ತು ಅಂದರೆ ಒಳ್ಳೆ ಮುಂದೆ ವ್ಯೂ ಸಿಗುತ್ತೆ, ಕರೆಕ್ಟಾಗಿರುತ್ತೆ. When we say stand up, it's not stand up comfortable. This won't help you in any way. How will it help you? Your weight is all on the foot peg, that's all. So, distribute your weight. See, leg if you keep like this when you're riding, see how my knees go. Turn it inside. Small thing, see the difference. And some of you all are just still like this. So still weight is on the front. That's why you get leg pain and all. Okay? Move it back. Push your bum back. Okay? This is like push up. See now? This is how people race. Right? Hand. Some of you are riding like this. So leave your hand your back. That's why your hands will pain. Because you're hanging off the bike. You don't hang. You just got it? Learn that. That's the key. And stop trying to hold the tank. You should hold the bike, not the tank. Okay, you can hold it with your chin also. Right? Himalayan, those three are really doing good. BMW is really good. You are doing good. ಸೊ ನೋಡಿ, ಈಗ ಲೆಫ್ಟ್ ಟರ್ನ್ ಮಾಡಬೇಕಾದ್ರೆ ನಾವು ನಮ್ಮ ವೆಯ್ಟ್ನ, ಲೆಗ್ ವೆಯ್ಟ್ನ ರೈಟ್ ಬಿಡಬೇಕು. ರೈಟ್ ಸೈಡ್ ಫುಟ್ ಪೆಗ್ ಏನಿದೆ ಆ ಕಡೆ ಬಿಡಬೇಕು. ಲೆಫ್ಟಿಗೆ ಬೈಕ್ ಲೀನ್ ಮಾಡಿಕೊಂಡು ಟರ್ನ್ ಮಾಡಬೇಕು. ಸೊ ಇಟ್ ವಿಲ್ ಬಿ ಮಚ್ ಈಸಿಯರ್ ಟು ಟೇಕ್ ಅ ಲೆಫ್ಟ್ ಟರ್ನ್. ಸೊ ಇದು ಲೆಫ್ಟ್ ಟರ್ನ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಲೆಫ್ಟ್ ಟರ್ನ್ ಹೆಂಗೆ ಮಾಡಬೇಕು ಅಂತ. ಸೊ ಸೇಮ್ ವೇ ಅಪೋಸಿಟು ರೈಟ್ ಟರ್ನ್ ಮಾಡ್ಬೇಕಾದ್ರೆ ಸೇಮ್ ಹಂಗೆ ನೋಡಿ. ಇಲ್ಲ ಲೆಫ್ಟ್ ಟರ್ನ್ ಮಾಡಿದೆ. ಸೊ ವೆಯ್ಟ್ ಫುಲ್ ರೈಟ್ ಹಾಕ್ಕೊಂಡು ಬೈಕ್ನ ಲೆಫ್ಟ್ ಲೈಟ್ ಲೀನ್ ಮಾಡಿಬಿಟ್ಟು ಬೈಕ್ನ ಈಕ್ವಲ್ ಆಗಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಈಗೇನು ಮಾಡ್ತಿದ್ದಾರೆ, ಹಿಲ್ ಕ್ಲೈಂಬು ಪ್ರಾಕ್ಟೀಸ್ ಮಾಡ್ತಿರೋದು. ಟರ್ನಿಂಗು ಪ್ಲಸ್ ಹಿಲ್ ಕ್ಲೈಂಬು. ಟರ್ನಿಂಗ್ ಮಾಡಬೇಕು, ಬಾಡಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು. ಆಮೇಲೆ ಹಿಲ್ ಕ್ಲೈಂಬು, ಶಾರ್ಟ್ ಹಿಲ್ ಕ್ಲೈಂಬ್ಸು ಪ್ರಾಕ್ಟೀಸ್ ವಿತೌಟ್ ಕ್ಲಚ್. ವಾವ್, ಬ್ಯೂಟಿ. ಇಟ್ ವಾಸ್ ಈಸಿ ಪೀಸಿ. ನೋಡಿ ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ ರೈಟ್ ಟರ್ನ್ ಮಾಡ್ಬೇಕಾದ್ರೆ ಲೆಫ್ಟು ಲೀನ್ ಮಾಡ್ಕೋಬೇಕು. ಲೆಫ್ಟ್ ಬಾಡಿ ಪೊಸಿಷನ್ನ ಲೆಫ್ಟು ಜಾಸ್ತಿ ವೆಯ್ಟ್ ಬಿಟ್ಬಿಟ್ಟು ಕಾಲಲ್ಲಿ. ಈಗ ಹಂಗೆ ವಿತೌಟ್ ಕ್ಲಚ್ ಪ್ಲೇ ಅರೌಂಡ್. ನೋಡಿ ಇಲ್ಲಿ ಕ್ಲೋಸ್ ಟರ್ನ್ ಮಾಡಿಕೊಂಡು ಫುಲ್ ಅಬ್ಸ್ಟ್ಯಾಕಲ್ಸ್, ಫುಲ್ ಪಾಟ್ಹೋಲ್ಸ್. Oh shit, crazy. Without using clutch. ಜನರಲಿ ನಾವು ಭಯ ಬಿದ್ದು ಕ್ಲಚ್ ಯೂಸ್ ಮಾಡ್ತೀವಿ. ಸೊ ಈಗ ಕ್ಲಚ್ ಯೂಸ್ ಮಾಡ್ದಿರನೆ. ಬ್ಯೂಟಿ ಬ್ಯೂಟಿ. ಒನ್ ಮೋರ್ ಟೈಮ್. Oh, bike can do wonders. If ಅದೇ ನಾನು ಓಲ್ಡ್ ಮೀ ಆಗಿದ್ದರೆ ಐ ವುಡ್ ಹ್ಯಾವ್ ಯೂಸ್ಡ್ ದ ಕ್ಲಚ್. ಅದು ಕ್ಲಿಯರ್ ಮಾಡೋದಕ್ಕೆ. ಸೊ ನಾವು
without using clutch. I'm tackling it. Wow, beauty. Oh, super beauty, man. Crazy. ನೋಡಿ ಅವ್ನು ಮಾಡಿ, ಸೊ ಅವ್ನು ಟ್ರೈನರು ದೇವ್ ಅಂತ, ಅವರು ಮಾಡಿ ತೋರಿಸಿದ್ದಾರೆ ಅಪ್ ಹಿಲ್ಲು, ಡೌನ್ ಹಿಲ್ಲು, ಮತ್ತು ಇಲ್ಲಿ ಯಾವ ಥರ. ಶಿಟ್, ಕ್ರೇಜಿ. ಆ ಥರ ಎಲ್ಲ ನಮ್ಮದು ಸೀನಿಲ್ಲ, ಅಷ್ಟೆಲ್ಲ ಸೀನಿಲ್ಲ ಸರ್. ಓ ನೋಡಿ, ಅದು ಅಪ್ಪಿಲ್ ಮಾಡಬೇಕಾದ್ರೆ ಮುಂದೆ ಲೀನು, ಡೌನ್ ಹಿಲ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಲೀನ್ ಆಗಬೇಕು. ಕ್ರೇಜಿ. ಹೆಂಗೆ ನನ್ನ ಮಗ ಬೇಜಾನ್ ಮಾತಾಡ್ತಾನೆ ಮುದ್ಕ, ಏನೋ ಎಕ್ಸ್ಪೀರಿಯನ್ಸ್ ಇರೋ ಥರ ಅಡ್ಡ ಬರ್ತವನೆ. ಓ ಫಸ್ಟ್ ಟೈಮು ಹಿಂಸೆ ಅನಿಸ್ತು, ಭಯ ಆಯ್ತು ಸ್ವಲ್ಪ. ನಾವು ಈಸಿ ಪೀಸಿ. ವಾವ್, ಕ್ರೇಜಿ. ಇಷ್ಟೇ. ಬ್ಯೂಟಿ. Crazy, man. Oh, fuck. ಹೋದ ಅವನು ಆ ಕಡೆಗೆ. So last and a big obstacle for the day after all our training. Here we go. ಕಮ್ಮಾನ್. ನಿಂತ್ಕೊಂಬಿಟ್ಟ, ಭಯ ಆಗೋಯ್ತು ಅವನಿಗೆ. ಈಸಿ ಇದೆ, ನಾಟ್ ದಟ್ ಟು. ಫಸ್ಟ್ ಟೈಮ್ ಮಾಡೋದಕ್ಕೆ ಶೆಟ್ ಕೆಳಗಡೆ ಹೊಡಿತು. ಕೆಳಗಡೆ ಡಮ್ ಹೊಡಿತಿದೆ. ಮೋಸ್ಟ್ಲಿ ಆ ಕಲ್ಲು ಆಗಲ್ಲ, ತುಂಬ ಶಾರ್ಪ್ ಇದೆ. ಐ ಸ್ಕಿಪ್ ದಟ್. ಕಮಾನ್. ನಂತರ ಭಯ ಬೀಳ್ತವನೆ. ಅದು ಅಪ್ಪು ಸ್ಟೀಪ್ ತುಂಬ ಇದೆ, ಅದನ್ನು ನೋಡಿದ್ರೆ ಎಂಥವ್ರು ಭಯ ಆಗುತ್ತೆ. ಒಂದು ಸೆಕೆಂಡ್ ಗುಂಡಿಗೆ ಡಕ್ ಅನಿಸುತ್ತೆ. ಕೆಳಗಡೆ ಹಿಂಗೆ ಹೋಗಿ ಹಿಂಗೆ ಇಳಿದು ಹಿಂಗೆ ಬರಬೇಕು, ಅಷ್ಟು ಸ್ಟೀಪ್ ಇದೆ. ವಾಟ್, ರಿಟರ್ನ್ ಬರ್ತಾವನ? ರಿಟರ್ನ್ ಬರ್ತಾವನ, ಆಗಲ್ಲ ಅಂತ. ಐ ಕ್ಯಾನ್ ಡೂ ಇಟ್ ಅಂತ.
ಶಿ ಇಸ್ ಗೋಯಿಂಗ್ ಫಾರ್ ಮೋಟಿವೇಶನ್ ಮಾಡೋಕ್ಕೆ ಹೋಗ್ತಾಳೆ ಅಲ್ಲಿ ಸಮೀರಾ. ನೋ ಯು ಕ್ಯಾನ್ ಡೂ ಇಟ್ ಅಂತ ನೋಡೋಣ, ಮೋಟಿವೇಟ್ ಮಾಡಿ ಕಳಿಸೋಣ ಅಂತ. ಕಮಾನ್ ಸಮೀರಾ, ಕಮಾನ್. ಪಕ್ಕ ಮಾಡೋರ್ಗೂ ಬಿಡೋದು ಅವಳು, ಮಾಡೇ ಮಾಡ್ತಾನೆ. ಅದು ಅಲ್ಲಿ ಹೋಗಿ ನಿಂತ್ಕೊಂಡಿರ್ತೀವಲ್ಲ, ನಿಂತ್ಕೊಂಡಿದ್ದ ತಕ್ಷಣ ಕೆಳಗಡೆ ನೋಡಿದ ತಕ್ಷಣ ಡಾಕ್ ಅನಿಸುತ್ತೆ. ಹಂಗೆ ನೀಡ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ಗೋ ಡೌನ್. ಅದೊಂದು ಎಕ್ಸ್ಟ್ರೀಮ್ ಡಿಫಿಕಲ್ಟ್ ಇದೆ. ಸೊ ನೋಡೋಣ. ನಡಿ. ಅವನು ದೇವ್ ಕೂಡ ಬಂದರು, ಮೋಟಿವೇಟ್ ಮಾಡ್ತಿದ್ದಾರೆ, ಗೈಡ್ ಮಾಡ್ತಿದ್ದಾರೆ ಹೆಂಗೆ ಮಾಡಬೇಕು ಅಂತ. ಬಂದ್ಬಿಡು. ಕಮಾನ್. ಡೋಂಟ್ ಸ್ಟಾಪ್. ಸ್ಟಾಪ್ ಮಾಡ್ಬಿಟ್ಟು ಆಫ್ ಮಾಡ್ಬಿಟ್ಟೆ ಗಾಡಿ ಆಫ್ ಮಾಡ್ಕೊಂಬಿಟ್ಟೆ. ಭಯ ಬಿದ್ದೋಗ್ಬಿಟ್ಟ. ಅಲ್ಲಿ ಸಖತ್ ಸ್ಟೀಪ್ ಇದೆ ಅಷ್ಟೇ. ಅಲ್ಲಿ ಕಲ್ಲು ಮಾತ್ರ ಆಗ್ತಾಯಿಲ್ಲ ನನಗೆ, ಕಲ್ಲು ಸರಿಯಾಗಿ ಕೆಳಗಡೆ ಹೊಡಿತಿದೆ. ಅದು ಇದು ಬೇರೆ ಅಲ್ವಾ ನಂದು ಅಲಾಯ್ ವೀಲ್ಸು, ಅದು ಭಯ ಸ್ವಲ್ಪ ನನಗೆ. ಮಜಾ ಬಂತಾ? ಅವರೆಲ್ಲ ಇಲ್ಲಿ ಅವರೆಲ್ಲ ಅಲ್ಲೇ ಇದ್ದಾರೆ. ಅಲ್ಲಿ ಇಷ್ಟೊಂದು ಅಡ್ವೆಂಚರಸ್ ಆಗಿಲ್ಲ. ಹೌದಾ? ನೋಡ್ತಾ ಇದ್ರೆ ನಮಗೆ ಖುಷಿ ಆಯ್ತಾಯ್ತು, ಹಿಂಗೆಲ್ಲ ಇದೆಯಾ ಅಂತ. ಫಸ್ಟ್ ಟೈಮ್ ತೆಗ್ದಿರ್ತೀರಾ? ನಾನು 2 ಟೈಮು ಮಾಡಿದೆ. ಹತ್ರ ಇದೆ ಜಂಪ್ ಮಾಡಿಸ್ದೆ ಫಸ್ಟ್ ಟೈಮು, ಸರಿಯಾಗಿ ಜಂಪ್ ಮಾಡಿದೆ ಗಾಡಿ ಸ್ವಲ್ಪ. ಸೊ ಬ್ಯೂಟಿಗರು ಕ್ರೇಜಿ. ಐ ಮೀನ್ ನಾನು ನೋಡಿರೋ ಬ್ರ್ಯಾಂಡ್ಸಲ್ಲಿ ಯಾವುದೇ ಬ್ರ್ಯಾಂಡ್ ಆಗಲಿ ಕಮ್ಯುನಿಟಿಗೋಸ್ಕರ ಇಷ್ಟೆಲ್ಲ ಮಾಡಿರೋದು ನಾನು ನೋಡಿಲ್ಲ. ಜಸ್ಟ್ ಅವ್ರು ಪ್ರಮೋಷನ್ ಮಾಡ್ಕೊತಾರೆ ಹೊರತು ಇಲ್ಲಿ ಪ್ರಮೋಷನ್ಸ್ ಕಡಿಮೆ, ರೈಡರ್ ಕನೆಕ್ಟ್ ಜಾಸ್ತಿ. ಸೊ ನೋಡಿ ಈ ಥರ ಒಂದು ಆಫರ್ ಸೆಷನ್ ಮಾಡಿದ್ರು. ಇದು ನಾವೇ ಹೊರಗಡೆ ಹೋಗಿದ್ದೀವಿ ಈ ಥರ ಒಂದು ಟ್ರೈನಿಂಗ್ಗೆ. ಪರ್ ಡೇ ಏನಿಲ್ಲ ಅಂದರೂ ಒಂದು 2,000-3,000 ತೊಗೋತಾರೆ. ಬಟ್ ಇವರು ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಟ್ರೈನಿಂಗ್ ಮಾಡಿ ರೈಡರ್ಸ್ಗಳಿಗೆ ಒಳ್ಳೆ ಸೆಷನ್ ಕೊಟ್ಟರು. ಅಲ್ಲ ನಮಗೆ ನಾವೇ ತುಂಬ ಕಲ್ತ್ವಿ, ಅವೆಲ್ಲ ಏನೇನು ಮಾಡಿದ್ದೀವಿ ಅಂತ ಕಲ್ತಿದ್ದೀವಿ ಅಂತ ನಾವು ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಹಾಕಿರ್ತೀನಿ, ನೋಡ್ಕೊಳ್ಬೇಕಾರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನ ಹೆಂಗಿತ್ತು ಅಂತ. ಬಟ್ ಇಟ್ ವಾಸ್ ರಿಯಲಿ ವರ್ತ್ ಇಟ್ ಸ್ಪೆಂಡಿಂಗ್ 1 ಡೇ ಹಿಯರ್ ವಿತ್ C8 ಟೈರ್ಸ್. ನನಗಂತೂ ಒಳ್ಳೆ ಮಜಾ ಕೊಯ್ತು. ಓ ಒಳ್ಳೆ ಮಜಾ ಬಂತು, ತುಂಬ ಇಷ್ಟ ಆಯ್ತು ನನಗೆ. ಕ್ರೇಜಿ ಆಗಿತ್ತು. ಊಟ ಆಗಿತ್ತು, ಬ್ರೇಕ್ಫಾಸ್ಟನ್ನು ಕೊಡಿಸ್ಬಿಟ್ಟಿದ್ದೆ. ಬಟ್ ಆದ್ರೂ ಇಲ್ಲೂ ಆರ್ಗನೈಸ್ ಮಾಡಿದರು. ಬ್ರೇಕ್ಫಾಸ್ಟು, ಲಂಚು, ಆಮೇಲೆ ಟ್ರೈನರ್ಸು ಆಲ್ಮೋಸ್ಟ್ 3 ಜನ ಟ್ರೈನರ್ಸ್ ಇದ್ದರು KTM ಕಡೆಯಿಂದ. ಒಳ್ಳೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳ ಕರೆಸಿ ಟ್ರೈನ್ ಮಾಡಿದ್ರು. ಹ್ಯಾಟ್ಸ್ ಆಫ್ ಟು ಯು C8. ಐ ಮೀನ್ ಥ್ಯಾಂಕ್ಸ್ ಫಾರ್ ಡೂಯಿಂಗ್ ದ್ಯಾಟ್ ಫಾರ್ ದ ರೈಡಿಂಗ್ ಕಮ್ಯುನಿಟಿ. ಸೊ ಈಗೆಲ್ಲ ಟ್ರೈನಿಂಗ್ ಎಲ್ಲ ಆದಮೇಲೆ ಲಂಚೆಲ್ಲ ಆಯಿತು. ಈಗ ಒಂದು ಟ್ರಯಲ್ ಮಾಡಿಸ್ತಿದ್ದಾರೆ. ಈ ಥರ ನಾವೇನು ಕಲ್ತಿದ್ದೀವಿ ಅದನ್ನೆಲ್ಲ ಒಂದು ಟ್ರಯಲ್ ಮಾಡಿಸ್ತಿದ್ದಾರೆ. ನೋಡಿ, ನನಗಿವೆಲ್ಲ ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ. ಇವಾಗ ಡೆಡ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ. ಕ್ರೇಜಿ. ಆರಾಮ್ಸೆ ನಿಂತ್ಕೊಂಡು ಟ್ಯಾಕಲ್ ಮಾಡ್ಬೋದು ನಾನು. ಆ ಥರ ಒಂದು ಕಾನ್ಫಿಡೆನ್ಸ್ ಬರೋ ರೇಂಜಿಗೆ ಟ್ರೈನಿಂಗ್ ಕೊಟ್ಟರು ನನಗೆ. ಇವೆಲ್ಲ ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಕಲಿತೆ ಇವತ್ತು ಅಷ್ಟೇ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.
ಬಟ್ ಥ್ಯಾಂಕ್ಸ್ ಟು ದ C8 ನೋಡಿ, ಇವೆಲ್ಲ ಆರಾಮ್ಸೆ ನಿಂತ್ಕೊಂಡು ಮಾಡ್ಬೋದು ನಾನು ಇವಾಗ. ಅಷ್ಟು ಕಾನ್ಫಿಡೆನ್ಸ್ ಸಿಕ್ಕಿದೆ ನನಗೆ. ಅದು ಲೆಗ್ ಪೊಸಿಷನ್ ಹೇಳ್ಕೊಟ್ರು, ಇದು ಬಾಡಿ ಪೊಸಿಷನ್ ಹೇಳ್ಕೊಟ್ರು, ತುಂಬ ನಾನು ರಾಂಗ್ ಮಾಡ್ತಿರೋದನ್ನೆಲ್ಲ ಹೇಳ್ಕೊಟ್ರು ಹೆಂಗೆ ಮಾಡಬೇಕು ಅಂತ. ಸೊ ದಟ್ ವಾಸ್ ರಿಯಲಿ ವರ್ತ್ ಇಟ್. ಆಮೇಲೆ ಇವಾಗ ನಾವು ಹೊಸ ಟೀಮ್ ಬೇರೆ ಮಾಡಿದ್ದೀವಲ್ಲ, ಮಾರ್ಷಲ್ ಕ್ರಿಯೇಟಿವ್ ಅಂತ. ಸೊ ಅವ್ರನ್ನ ಕರ್ಕೊಂಬಂದು ನಾನು ಒಂದು ಟ್ರೈನಿಂಗ್ ಕೊಡಿಸಿದೆ. ಅವ್ರಿಗೂ ತುಂಬ ಇಷ್ಟ ಆಯಿತು. ದೇ ಆಲ್ ಎಂಜಾಯ್ಡ್ ಇಟ್ ಆ್ಯಂಡ್ ದೇ ಹ್ಯಾಡ್ ಅ ಗ್ರೇಟ್ ಫನ್ ಲರ್ನಿಂಗ್ ಇಟ್. ಹೂ ಬ್ಯೂಟಿ ನೋಡಿ ಎಷ್ಟು ಮಜಾ ಇದೆ. ನಿಂತ್ಕೊಂಡೆ ನಾನು ಇಷ್ಟು ಸ್ಲೋ ಆಗಿ ನನಗೆ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ನನಗೆ ಇಷ್ಟು ಕಂಟ್ರೋಲ್ ತೊಗೊಂಡು ನೌ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಡೂ ಇಟ್. ಆಲ್ ಥ್ಯಾಂಕ್ಸ್ ಟು C8. ವಾವ್ ನೋಡಿ, ಈ ಥರ ಟ್ರಯಲ್ನೆಲ್ಲ ನಾನು ಹೆಂಗೆ ಟ್ಯಾಕ್ಲಿಂಗ್ ಮಾಡಿಕೊಂಡು ಸ್ಯಾಡ್ಲಿಂಗ್ ಮಾಡ್ಕೊಂಡು ಓಡಿಸ್ಬೇಕು ಅಂತ ಸಾಕಾದಾಗ ಗೊತ್ತಾಯಿತು. ಬ್ಯೂಟಿ ಓ ಮೈ ಗಾಡ್, ಶಟ್, ಏನು ಗುರು ಹಂಗೈತೆ ಅದು ಪಾತಾಳ. ಆದರೂ ಬ್ಯೂಟಿ ಗೊತ್ತಿಲ್ದಿರ ಇಳಿಸಿದ್ದು ಕ್ರೇಜಿ. ಒಂದೇ ಸಲಕ್ಕೆ ಓ ಇಲ್ಲೇ ಬಂದ್ಬಿಟ್ರಾ? ಬ್ಯೂಟಿ ಮ್ಯಾನ್. ಇನ್ನೂ ಬೇಕು ಅನಿಸುತ್ತೆ. ಬ್ಯೂಟಿ C8, ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಯು ಗೇವ್ ಅಸ್ ಸೋ ಮಚ್ ಕಾನ್ಫಿಡೆನ್ಸ್ ಟುಡೇ. ಯಾವ್ಯಾವ ಥರ ಇನ್ನೂ ಬೇಕು ಅಂತ ಮಾಡಿದ್ದೀನಿ. ಬ್ಯೂಟಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಒಂದೇ ಮಾತ್ರ. ಜೈ ಕರ್ನಾಟಕ.